ವಿದ್ಯಾಕಾಶಿ ಧಾರವಾಡದಲ್ಲಿ ಈಗ ಅಭಿವೃದ್ಧಿ ಹೆಸರಿನಲ್ಲಿ ಹಿತಾಸಕ್ತಿಗಳ ಸಂಘರ್ಷ ಶುರುವಾಗಿದೆ. ದಶಕಗಳಿಂದ ಉತ್ತರ ಕರ್ನಾಟಕದ ರೈತರ ಆಶಯಕಿರಣವಾಗಿದ್ದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಯನ್ನು ಏಕಾಏಕಿ ದಾವಣಗೆರೆಗೆ ಸ್ಥಳಾಂತರಿಸಲು ಸರ್ಕಾರ ಹೊರಡಿಸಿರುವ ಆದೇಶ ಈಗ ಅನ್ನದಾತರ ಕೆಂಗಣ್ಣಿಗೆ ಗುರಿಯಾಗಿದೆ. ಇನ್ನು ಕಚೇರಿಗೆ ಹಾಕಿದ್ದ ಬೀಗವನ್ನು ಅಧಿಕಾರಿಗಳೇ ಮುರಿದು ಒಳಪ್ರವೇಶಿಸಿದ ಘಟನೆ ಪ್ರತಿಭಟನೆಯ ಕಿಚ್ಚನ್ನು ಮತ್ತಷ್ಟು ಹೆಚ್ಚಿಸಿದೆ. ಘಟನೆ ಹಿನ್ನೆಲೆ ಕಚೇರಿ ಸ್ಥಳಾಂತರಿಗೆ ತೀವ್ರ ವಿರೋಧ. ಧಾರವಾಡದಲ್ಲಿ ಸುಸೂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಈ ಪ್ರಮುಖ ಕಚೇರಿಯನ್ನು ದಾವಣಗೆರೆಗೆ ವರ್ಗಾಯಿಸಿರುವುದು ಈ ಭಾಗದ ರೈತರಿಗೆ ಮಾಡಿದ ಘೋರ ಅನ್ಯಾಯ ಎಂದು ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಈ ದಿಢೀರ್ ನಿರ್ಧಾರವನ್ನು ಖಂಡಿಸಿ ರೈತರು ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ರೈತರ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಅಧಿಕಾರಿಗಳಿಗೆ ರೈತ ವಿರೋಧಿ ಅಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು. ಪ್ರತಿಭಟನೆಯ ಭಾಗವಾಗಿ ರೈತರು ಕಚೇರಿಯ 2 ಮುಖ್ಯ ಗೇಟ್ಗಳಿಗೆ ಬೀಗ ಹಾಕಿ ಅಧಿಕಾರಿಗಳ ಒಳ ಪ್ರವೇಶವನ್ನು ತಡೆದಿದ್ರು. ಈ ವೇಳೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಪೊಲೀಸರು ಮತ್ತು ರೈತರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ಕಳೆದೈತೆ ನಿಮ್ಗೆ ಸಂಶಯ ಐತಲ್ಲ ಕೇಳ್ರಿ ಕೊಡ್ತಾರ ಕೊಡ್ರಿ ನಿಮ್ಗೆ ರಿಸೀವ್ಡ್ ಐತಿ ಕೊಡ್ತೇವೆ. ಇವು ಇವನ್ ಕಡೆ ಶಿಫ್ಟಿಂಗ್ ಇಲ್ಲ ಮೇಡಮ್. ನಾವು ಜೊತೆ ಬಿಟ್ಬಿಡ್ರಿ. ಪೊಲೀಸ್ ನಿಮ್ಮ ವಿರೋಧಿಗಳು ನಾವು ಗೌರ್ಮೆಂಟ್ ಪಾರ್ಟು ಗೌರ್ಮೆಂಟ್ ಕೆಲಸ ಅದನ್ನ ಮಾಡ್ತೀವಿ. ಒಂದು ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಮಂತ್ರಿ ಅವ್ರು ಲೆಟರ್ ಕೊಟ್ಟು ಮೇಡಮ್ ನಮಗೆ ರೈಟಿಂಗ್ ಬೇಕು ಮೇಡಮ್. ದಯವಿಟ್ಟು ಸರ್ಕಾರದ ಆದೇಶ ಇದೆ ನನಗೆ, ಅದಕ್ಕೆ ನಾನು ಕೆಲಸ ಮಾಡಕ್ ಬಿಡ್ರಿ. ನಾವು ಸರ್ಕಾರಿ ನೌಕರರಿದ್ದೀವಿ. ನಾವು ಮೇಲಿಂದ ಆರ್ಡರ್ಸ್ ಬಂದ್ರೆ ನಾವು ಫಾಲೋ ಮಾಡಲೇಬೇಕು. ನೀವು ಸರ್ಕಾರಿ ನೌಕರರು ಹೌದ್ರಿ ಸರ್. ರೈತರು ಬಿಟ್ಟಿರೇನ್ರಿ? ಜನ ವಿರೋಧಿ ರೈತ ವಿರೋಧಿ ಇದು ಮಾಡಕ್ ಬಿಡೋದಿಲ್ರಿ. ಸರ್ಕಾರ ಅಲ್ರಿ ಅವ್ರೆ. ನಿಮ್ಮ ಬಂದಲ್ಲ ನಾವು ಬಿಡೋಣ ಸರ್. ನಿಮ್ಮ ಬಂದಲ್ಲ ನಾವು ಬಿಡೋಣ ಸರ್. ಪ್ರಾಬ್ಲಮ್ ಏನ್ ಮಾತಾಡಿದ್ರು ನೀವು ಉಲ್ಟಾ ಮಾತಾಡ್ತೀರಿ. ಇದೇ ಸ್ಥಳಾಂತರ ಈಗ ಅದನ್ನ ಹೆಂಗ್ ಹಿಡ್ಕೊಂಡಿರಲ್ಲ ನಾವು ಜವಾಬ್ದಾರಿ ಅಂತ ಹೇಳ್ತಾರೆ ಇವ್ರು. ಅದಕ್ಕೆ ಈ ಐತಿಹಾಸಿಕ ಹೋರಾಟದಲ್ಲಿ ರೈತ ಮುಖಂಡರಾದ ವೀರಯ್ಯ ಚಿಕ್ಮಠ್, ಶ್ರೀಕಾಂತ್ ಕ್ಯಾತಪ್ಪನವರ್, ಶ್ರೀಶೈಲ್ ಗೌಡ ಕಮತರ್, ಶಿವು ಬಳ್ಳಾರ, ವಿಠ್ಠಲ್ ಪೀರ್ಗಾರ್, ನೇತಾಜಿ ಪಾಟೀಲ್ ಸೇರಿದಂತೆ ನೂರಾರು ರೈತರು ಭಾಗವಹಿಸಿ ನಮ್ಮ ನೆಲದ ಹಕ್ಕನ್ನ ಪರಭಾರೆ ಮಾಡಲು ಬಿಡುವುದಿಲ್ಲ ಎಂದು ಗುಡುಗಿದ್ದಾರೆ. ಉತ್ತರ ಕರ್ನಾಟಕದ ಹಿತಾಸಕ್ತಿಯನ್ನ ಬಲಿಗೊಟ್ಟು ಕಚೇರಿಯನ್ನ ಸ್ಥಳಾಂತರಿಸುವುದು ಸರಿಯಲ್ಲ. ಧಾರವಾಡದ ಹಕ್ಕನ್ನ ದಾವಣಗೆರೆಗೆ ಬಿಟ್ಟುಕೊಡಲು ನಾವು ಸಿದ್ಧ. ಸರ್ಕಾರ ಈ ಕೂಡಲೇ ಈ ಸ್ಥಳಾಂತರ ಆದೇಶವನ್ನ ಹಿಂಪಡೆಯಬೇಕು. ಇಲ್ಲದಿದ್ದರೆ ಹೋರಾಟವನ್ನ ರಾಜ್ಯದಾದ್ಯಂತ ತೀವ್ರಗೊಳಿಸಲಾಗುವುದೆಂದು ಮುಖಂಡರು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ರೈತರ ನ್ಯಾಯಯುತ ಬೇಡಿಕೆಗೆ ಸ್ಪಂದಿಸುತ್ತದೆಯೇ ಅಥವಾ ಅನ್ನದಾತರ ಈ ಅಹೋರಾತ್ರಿ ಹೋರಾಟ ಮತ್ತೊಂದು ದೊಡ್ಡ ಕ್ರಾಂತಿಗೆ ನಾಂದಿಯಾಗುತ್ತದೆ ಎಂಬುದು ಕಾದು ನೋಡಬೇಕಿದೆ. ಸದ್ಯಕ್ಕೆ ಧಾರವಾಡದ ಕೆಐಎಡಿಬಿ ಕಚೇರಿ ಸುತ್ತಮುತ್ತಲಿನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಬೇರೆ
ಬಂತು ಇನ್ನೂ ಮಾಡಿ ಸೈಡ್ ಸೈಡ್ ಹೇಳ್ತೀನಿ ಎಲ್ಲಿ ಅಕ್ಕ ಅಲ್ಲಿ ನೇತಾಕರು ಬರ್ರಿ ಅವರು ವಿಡಿಯೋ ಮಾಡ್ಕೋಬೇಕೆಲ್ಲ